ದಲಿತ ಮುಖ್ಯಮಂತ್ರಿಗಳು ಸುಮಾರು ಜನ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ನಮಗೆ ಪರಮೇಶ್ವರ್ ಅವರು ಇದ್ದಾರೆ. ಅವ್ರಿಗೆಲ್ಲ ಕೊಡ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ನಮ್ಮ SC STಗಳಿಗೆ ಅಭಿವೃದ್ಧಿ ಮಾಡಬೇಕಂತ ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಇವರು ಅಧಿಕಾರಕ್ಕೆ ಬರಬೇಕಾಯ್ತಲ್ಲ, ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರು. ಪ್ರಶ್ನೆ ಮಾಡಬೇಕಾಗುತ್ತೆ ನಿಮ್ಮನ್ನ. ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗ ನಿಮ್ಮನ್ನ ಕ್ಷಮಿಸೋದಿಲ್ಲ. ನಿಮ್ಮ ಸರ್ಕಾರ ಪತನ ಆಗುವ ತನಕ ನಾವು ಬಿಡೋದಿಲ್ಲ. ರಾಜ್ಯದ ರಾಜಕಾರಣದಲ್ಲಿ ಒಂದು ದಲಿತ ವಿರೋಧಿ ಪಕ್ಷ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರನೇ. ನೀವು ದಲಿತ ರಾಮಯ್ಯ ಅಲ್ಲ, ನೀವು ಬಲಿತ ರಾಮಯ್ಯ ಆಗಿದ್ದೀರಾ. ಸಮಾಜವಾದಿ ಅಲ್ಲ, ನೀವು ಮಜಾವಾದಿ ಆಗಿದ್ದೀರಾ. ನೀವು ಸ್ಥಾನಕ್ಕೆ ಬರೋದಕ್ಕೆ ಅವ್ರ ಹರಹರಲ್ಲ ಅಂತ ನಾವು ಹೇಳ್ತೇವೆ. ಮತ್ತೆ ಅವ್ರು ಬರಬಾರ್ದು CM ಆಗಿ. ಇವತ್ತು ಎಷ್ಟೋ ಒಂದು ವಿಚಾರಗಳಲ್ಲಿ ಸಬಲೀಕರಣದ ಒಂದು ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಆಗಿದೆ. ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ, ಮುಂದೇನೂ ಹಾಕೋದಿಲ್ಲ. ಸೊ ನಮ್ಮ ಬೇಡಿಕೆ ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಾವು ದಲಿತರ ಪರ, ಹಿಂದುಳಿದರ ಪರ ಅಂತಂದ ಹೇಳ್ಕೊಂಡು ನೇರವಾಗಿ ನಮ್ಮ ದಲಿತ ಸಮುದಾಯಕ್ಕೆ ಮೀಸಲಿಟ್ಟುವಂತಹ ಹಣವನ್ನು ಕದ್ದಿರುವಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹೊಸದ ಸಮಯದಲ್ಲಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೋರಿಸಿ ಹಿಂದೆ ದಲಿತ ಸಮುದಾಯಕ್ಕೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸೋದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಿತ್ತು ಒಗೆಯೋ ತನಕ ನಾವು ಒಂದು ಅಹಿಂದ ಸಂಘಟನೆಗಳ ಒಕ್ಕೂಟ ಜೊತೆ ಇದೇ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಬಲವಾಗಿ ನಾವು ನಿಂತ್ಕೊತೇವೆ. ನಮ್ಮ ಬೇಡಿಕೆ ಇಷ್ಟೇ, ನಮ್ಮ ಸಮುದಾಯದ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಕದಿಬಾರ್ದು. ನಮ್ಮ ಸಮುದಾಯದ ಹಣವನ್ನು, ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಸಮುದಾಯಕ್ಕೆ ಏಳಿಗೆಗೆ ನೀವು ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ. ನಾವೆಲ್ಲ ಸಮುದಾಯದ ಹಿಂದುಳಿದ ಸಮುದಾಯ 64% ಸಮುದಾಯ ಹಿಂದುಳಿದ ಸಮುದಾಯ ನಾವು ಓಟ್ ಹಾಕಿದ್ರಿ. ಆದರೆ ಸಿದ್ದರಾಮಯ್ಯರವರು ಮಾಡ್ತಿರುವಂತಹ ಕೆಲಸ ಹೇಳಿದ್ರು, ಅಹಿಂದ ನಾಯಕ ಅಂತ ಹೇಳ್ತಾರೆ, ನಾನು ದಲಿತ ರಾಮಯ್ಯ ಅಂತ ಹೇಳ್ತಾರೆ. ಇದನ್ನು ನೀವು ಮಾಡ್ತಿರುವಂತಹ ಕೆಲಸ ಸಿದ್ದರಾಮಯ್ಯವರವರೇ ಪ್ರಶ್ನೆ ಮಾಡಬೇಕಾಗುತ್ತೆ ನಿಮ್ಮನ್ನು. ನಾವು ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗ ನಿಮ್ಮನ್ನು ಕ್ಷಮಿಸೋದಿಲ್ಲ. ನಿಮ್ಮ ಸರ್ಕಾರ ಪತನ ಆಗುವ ತನಕ ನಾವು ಬಿಡೋದಿಲ್ಲ. ರಾಜ್ಯದ ರಾಜಕಾರಣದಲ್ಲಿ ಒಂದು ದಲಿತ ವಿರೋಧಿ ಪಕ್ಷ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಕಾಂಗ್ರೆಸ್ ಮಾತ್ರನೇ. ನಾವು 70 ವರ್ಷ ಸ್ವಾತಂತ್ರ್ಯ ಆದಮೇಲೂ ಇನ್ನೂ ಶೋಷಿತವಾಗಿ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ಸೇ, ಮತ್ತಾರೂ ಅಲ್ಲ. ಇವತ್ತು ರಾಜ್ಯದಲ್ಲಿ ದಲಿತರಿಗೆ ತುಂಬ ದೊಡ್ಡ ಅನ್ಯಾಯ ಆಗಿದೆ. 26,000 ಕೋಟಿ, ₹1 ಅಲ್ಲ, 26,000 ಕೋಟಿ 1.5 ವರ್ಷದಲ್ಲಿ SC TSPಗೆ ಮೀಸಲಿಟ್ಟಿದ್ರು ಹಣ. ಅದು ಹೆಂಗೆ ಬಳಸ್ತಾರಂದರೆ SC ST ಜನಾಂಗಕ್ಕೆ ಒಂದು ಯೋಜನೆಗಳನ್ನ, ವಿಶೇಷ ಯೋಜನೆಗಳನ್ನ ರೂಪಿಸಿ ಆ ಹಣವನ್ನು ಖರ್ಚು ಮಾಡಬೇಕು ಅಂತ ಕಾನೂನಿದೆ. ಆದರೆ ಇವ್ರು ಮಾಡಿದ್ದೇನು, ಗ್ಯಾರಂಟಿಗಳಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಅಭಿವೃದ್ಧಿಗೋಸ್ಕರ ಇರೋ ಒಂದು ಹಣವನ್ನು ಅಲ್ಲಿಗೆ ಕೊಡ್ತಾರೆ. ಇದು ಪಿಕ್ ಪಾಕೆಟಿಂಗ್ ಅಲ್ವಾ, ಇದು ಕಳ್ತನ ಅಲ್ವಾ? ಸಿದ್ದರಾಮಯ್ಯನವರೇ, ದಲಿತ ರಾಮಯ್ಯ ಅಂತ ನೀವು ಹೆಸರಿಟ್ಕೊಂಡ್ರಿ. ಚುನಾವಣೆಗಿಂತ ಮುಂಚೆ ಸಮಾಜವಾದಿ ಅಂದ್ರಿ. ಎಷ್ಟೆಲ್ಲ ನೀವು ಅಭಿವೃದ್ಧಿ ಮಾಡ್ತೀವಿ ಅಂದರೆ, ಆದರೆ ಚುನಾವಣೆ ಆಗುವ ಒಂದು ವರ್ಷದಲ್ಲಿ ನಿಮ್ಮ ನಿಜವಾದ ಮುಖವಾಡ ಇವತ್ತು ಹೊರಗಡೆ ಬರ್ತಾ ಇದೆ. ನೀವು ದಲಿತ ರಾಮಯ್ಯ ಅಲ್ಲ, ನೀವು ಬಲಿತ ರಾಮಯ್ಯ ಆಗಿದ್ದೀರಾ. ಸಮಾಜವಾದಿ ಅಲ್ಲ, ನೀವು ಮಜಾವಾದಿ ಆಗಿದ್ದೀರಾ. ನೀವು 63 ಕೋಟಿ ಮೂಡೋದಲ್ಲಿ ಬೇಕು ಅಂತ ಹೇಳ್ತಿರಲ್ಲ, ಇದು ಮಜಾವಾದಿ ಅಲ್ವಾ ಇದು? ಸೊ ಇವತ್ತು ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದ ನೈತಿಕತೆ ಉಳಿದಿಲ್ಲ. ನಾನು ದಲಿತರ ಪರವಾಗಿ ಇದ್ದೀನಿ ಅಂತ ಹೇಳೋದಕ್ಕೆ. ನೀವು ಮುಖ್ಯಮಂತ್ರಿ ಆಗಿದ್ದಾಗಲೇ ತಾನೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಬಂದಿದ್ದು ಒಳ ಮೀಸಲಾತಿದ್ದು. ಆವಾಗ 5 ವರ್ಷ ಅಂತೂ ನೀವು ಅದನ್ನು ಅನುಷ್ಠಾನಗೊಳಿಸಲಿಲ್ಲ. ಕಾನೂನು ತೊಡಕುಗಳಿದೆ, ಕೇಂದ್ರ ಸರ್ಕಾರದ ಬೇಕು, ಅದು ಇದು ಬೇಕಂತೆಲ್ಲ ಮೋಸ ಹೇಳಿದ್ರೆ, ಇವತ್ತು ಸುಪ್ರೀಂ ಕೋರ್ಟೇ ಹೇಳಿದೆ ಯಾವುದೇ ರೀತಿಯಾದ ಕಾನೂನು ತೊಡಕುಗಳಿಲ್ಲ, ಯಾವುದೇ ರೀತಿಯಾದ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗಿಲ್ಲ. ಎಲ್ಲ ರಾಜ್ಯ ಸರ್ಕಾರಗಳಿಗೂ ಸಂಪೂರ್ಣ ಅಧಿಕಾರ ಇದೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ. ಮಾಡೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ ಅಂದರೆ, ನಿಮಗೆ ಒಳ ಮೀಸಲಾತಿನ ನೀವು ಜಾರಿ ತರೋದಕ್ಕೆ ನೀವು ಯಾವುದೇ ರೀತಿಯಲ್ಲಿ ನೀವು ರೆಡಿ ಇಲ್ಲ. ನೀವು ದಲಿತ ವಿರೋಧಿ ಅನ್ನೋದನ್ನು ಪದೇ ಪದೇ ನೀವು ತೋರಿಸ್ತಾ ಇದ್ದೀರಾ. ಇನ್ನು ಮೇಲೆ ಕರ್ನಾಟಕ ರಾಜ್ಯದ ಏನು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋ ದಲಿತ ವರ್ಗದ ಜನಾಂಗದವರು ಇವತ್ತು ನಮ್ಮ ಬಾಂಧವರು ಯಾರೂ ನಿಮ್ಮ ಗುಲಾಮರಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಇವತ್ತು ಒಂದು ಬದಲಾವಣೆ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬದಲಾವಣೆ ಅತ್ತ ಎಲ್ಲರೂ ಇವತ್ತು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ದಲಿತ ವರ್ಗದವರಿಗೆ ಯಾರು ಶೋಷಿತ ಜನಾಂಗದವರು ಇದ್ದಾರೆ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಇವತ್ತು ನಿಂತಿದ್ದಾರೆ. ಕಾಂಗ್ರೆಸ್ಸಲ್ಲೇ ಇವತ್ತು ದಲಿತ ವಿರೋಧಿ ಇರುತ್ತೆ, ಮತ್ತೆ ಯಾವುದರಲ್ಲೂ ಇಲ್ಲ. ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ದಲಿತರು, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರು ಆಯ್ಕೆ ಮಾಡಿದ್ವಿ. ಆದರೆ ಇವತ್ತು ಎಲ್ಲ ಒಂದು ಕಡೆ ಮತ್ತೆ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೂ ಕೂಡ ಪಾಠ ಕಲಿಸುವಂತಹ ಒಂದು ಪರಿಸ್ಥಿತಿಯನ್ನೇ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ದಲಿತರ ಸಬಲೀಕರಣ ಮತ್ತು ದಲಿತರ ಏಳಿಗೆ ಮತ್ತು ದಲಿತರ ಬೆಳವಣಿಗೆಯನ್ನು ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಅಂತ ಹೇಳಿ ನಂಬಿ ನಾವು ಇವತ್ತು 135ಕ್ಕಿಂತ ಹೆಚ್ಚು ಸ್ಥಾನವನ್ನು ಅವರಿಗೆ ಗಿಟ್ಟಿಸ್ಕೊಟ್ವಿ. ಆದರೆ ಇವತ್ತು
ಎಷ್ಟೋ ಒಂದು ವಿಚಾರಗಳಲ್ಲಿ ಸಬಲೀಕರಣದ ಒಂದು ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವೈಫಲ್ಯ ಆಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ PTCL ಆಕ್ಟು, ಮತ್ತು ಪ್ರಬುದ್ಧ ಯೋಜನೆ, ಮತ್ತು ಒಳ ಮೀಸಲಾತಿ, ಅದೇ ಥರ ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಅನ್ಯಾಯಗಳು, ದಬ್ಬಾಳಿಕೆಗಳು 54ಕ್ಕಿಂತ ಹೆಚ್ಚು ಏನು ಮೀಸಲಾತಿಯಿಂದ ಆರಿಸಿ ಬಂದಿರತಕ್ಕಂಥ MLAಗಳಿದ್ದಾರೆ. ಅವ್ರಿಗೆ ನಾಚಿಕೆ ಆಗಬೇಕು ಇವಾಗ. ಯಾಕಂತಂದರೆ ಇವತ್ತು ನಾವು ಅವರ ಒಂದು ಲಾಭ ಮಾತ್ರ ಪಡ್ಕೊಂಡು ನಮ್ಮ ಸಮುದಾಯದನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಬೀದಿಯಲ್ಲಿ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಿದ್ರು ಅವರು ಬೆಚ್ಚಗೆ ಕೂತ್ಕೊಂಡಿದ್ದಾರೆ ಅಂತಂದರೆ ಅವ್ರು ಯಾವ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ನಮ್ಮ ನಾಯಕರುಗಳು ಇವತ್ತು ಅವರ ಪರ ನಿಂತ್ಕೊಂಡು ಮೂಢ ಹಗರಣಕ್ಕೂ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ನಮ್ಮ ನಾಯಕರುಗಳು ಯಾವ ರೀತಿ ಕಾಂಗ್ರೆಸ್ಸು ಅಥವಾ ಸಿದ್ದರಾಮಯ್ಯ ಅನ್ನೋರನ್ನ ತಲೆ ತುಂಬ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಇವತ್ತಿನ ದಿವಸ. ಇಲ್ಲಿ ನಮ್ಮ SC/STಗಳಿಗೆ ಅಭಿವೃದ್ಧಿ ಮಾಡಬೇಕಂತ ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ, ಅಂದರೆ ಇವರು ಅಧಿಕಾರಕ್ಕೆ ಬರಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದರು. ಅದಕ್ಕೆ ನಮ್ಮ SC/STಗಳಿಗೆ ಮೀಸಲಿಟ್ಟಂಥ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಮತ್ತು ನಾವು ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ, ಮುಂದೇನೂ ಹಾಕೋದಿಲ್ಲ. ಯಾಕಂದರೆ ಅದು ಹುಲ್ಲು ಒಳಗಿನ ಸರ್ಪ ಅಂತ ನಮ್ಮ ಮಾನ್ಯವರು ಕಾಂಶಿರಾಮ್ ಸಾಹೇಬ್ರು ಹೇಳಿದ್ದಾರೆ. ಕಾಂಗ್ರೆಸ್ ಏನು ಮಾಡುತ್ತೆ, ನಮ್ಮನ್ನು ಜೊತೆಗಿಟ್ಕೊಂಡು ನೋಡಿ ನಮ್ಮ ದಲಿತ ಸಂಘಟನೆಯ ನಾಯಕರನ್ನ, ದಲಿತರ ರಾಜಕಾರಣಿಗಳ ಇವ್ರನ್ನೆಲ್ಲರನ್ನೂ ಜೊತೆಗಿಟ್ಕೊಂಡು, ಮತ್ತು ನಮ್ಮ ದಲಿತರಿಗೇನೆ ಹೋಮ್ ಮಿನಿಸ್ಟ್ರುಗಳು ಇಂಥ ಒಂದೊಂದು ಪೋಸ್ಟ್ಗಳು ಕೊಡೋದು. ಯಾಕೆ ಅವ್ರಿಗೂ ಕೂಡ ಈ ದಲಿತರ ಮೇಲೆ ಹೆಚ್ಚು ಶೋಷಣೆಗಳಾಗ್ತಾವೆ ನಮ್ಮ ಕರ್ನಾಟಕದಲ್ಲಿ. ಆದರೆ ಧ್ವನಿ ಎತ್ತಬಾರ್ದು. ಯಾಕಂದರೆ ಎಸ್ಸಿಗಳ ಮೇಲೆ ಧ್ವನಿ ಎತ್ತಬಾರ್ದು ಅಂಥ ಪೋಸ್ಟ್ಗಳನ್ನ ಕೊಟ್ಟು ಅವರು ಕೂಡ ಸಮುದಾಯಕ್ಕೆ ಏನೇ ಅನ್ಯಾಯಗಳಾದ್ರೂ ಧ್ವನಿ ಎತ್ತಿಲ್ಲ. ನಮ್ಮ ಸ್ಕಾಲರ್ಶಿಪ್ಗಳನ್ನು ಅದನ್ನು ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅವರು ಆಯ್ಕೆ ಆದರೂ ಕೂಡ ಅವ್ರಿಗೆ ಸ್ಕಾಲರ್ಶಿಪ್ಪನ್ನು ಪ್ರಾರಂಭ ಮಾಡಿ ಉನ್ನತ ವ್ಯಾಸಂಗಕ್ಕೆ ಪ್ರಬುದ್ಧ ಯೋಜನೆನ ನಿಲ್ಲಿಸಿದ್ರಿ. ಮತ್ತು ಈ ದಲಿತ ಪರ ಸಂಘಟನೆಗಳು, ಪ್ರಗತಿಪರರು ಹೋರಾಟ ಮಾಡಿದಾಗ ನಾವು ಧ್ವನಿ ಎತ್ತಿದಾಗ ಇಲ್ಲ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ಅದು ಕಂಟಿನ್ಯೂ ಮಾಡ್ತೀವಿ ಅಂತೀರ. ಮತ್ತು ಫಸ್ಟ್ ಅಟೆಂಪ್ಟ್ಗೆ ಫಸ್ಟ್ ಕ್ಲಾಸ್ ಆದಂಥವ್ರಿಗೆ ಪ್ರೈಸ್ ಮನಿ ಕೊಡ್ತಿದ್ರಿ, ಅದನ್ನು ನಿಲ್ಲಿಸಿದ್ರಿ. ಅದನ್ನು ಕೂಡ ಒಂದಷ್ಟು ನಿಮಗೆ ಮನವಿ ಕೊಟ್ಟಾಗ ಹೋರಾಟಗಳು ಮಾಡ್ತೀವಿ ಅಂತ ಹೇಳಿದಾಗ ಮತ್ತೆ ಕೊಡ್ತೀವಿ ಅಂತಿದ್ದೀರಾ. ನೀವು ಎಲ್ಲ ಒಂದೊಂದಾಗೆ ತೆಗಿಯೋಕೆ ಹೋಗೋದು. ವಿರೋಧ ಮಾಡಿದ್ರೆ ಇಲ್ಲ ನಾವು ಕೊಡ್ತೀವಿ ಅನ್ನೋದು, ವಿರೋಧ ಮಾಡಿಲ್ಲ ಅಂದರೆ ಮುಚ್ಚಾಕೋದು.